1 ಗ್ಲಾಸ್ ಅಕ್ಕಿ ಇದ್ರೆ ಸಾಕು. ಈ ರೀತಿ ಎಣ್ಣೆಗೆ ಹಾಕಿದ ತಕ್ಷಣ 2 ಪಟ್ಟು ಹರಡೋ ರೀತಿ ಹಪ್ಪಳನ ಮನೆಯಲ್ಲೇ ನೀವೇ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಬೇಸಿಗೆ ಆಗಿರೋದ್ರಿಂದ ಹಪ್ಪಳ ಮಾಡ್ಕೊಳ್ಳೋಂಥ ಸಮಯ. ಈ ರೀತಿ ಒಂದ್ಸಲ ನೀವು ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಈ ಹಪ್ಪಳನ ಬಳಸ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಹಪ್ಪಳ. ಈ ಹಪ್ಪಳ ಮಾಡ್ಕೊಳ್ಳೋದಕ್ಕೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ. ಇದಕ್ಕೆ ಒಂದು 1/4 ಬಟ್ಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 1/4 ಬಟ್ಲಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೀರಲ್ಲಿ ಚೆನ್ನಾಗಿ ಒಂದು 2-3 ಸಲ ತೊಳೆದು ನೀವು ಯಾವತ್ತು ಹಪ್ಪಳ ಮಾಡಬೇಕು ಅಂತಿದ್ರೋ ಅದ್ರ ಹಿಂದಿನ ದಿನ ರಾತ್ರಿ ಇದನ್ನು ನೆನೆಸಿಡಬೇಕು. ತಿರ್ಗಾ ಬೆಳಿಗ್ಗೆ ಇದನ್ನು ನೀರನ್ನ ಸಪ್ರೇಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದೇ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ. ಈಗ ಇದೇ ಗ್ಲಾಸಲ್ಲಿ 4 ಲೋಟ ನೀರು ಹಾಕ್ಕೊಳ್ತಿದ್ದೀನಿ. ಅಂದರೆ 1:4 ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ 4ರಿಂದ ಒಂದು 5 ವಿಷಲ್ ಕೂಗಿಸ್ಕೊಳ್ಬೇಕು. ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಕೂಗಿಸ್ಕೊಳ್ಬೇಕು. 2 ವಿಷಲ್ ಕೂಗಿದ್ಮೇಲೆ ಇನ್ನೊಂದು 3 ವಿಷಲು ಸಿಮ್ಮಲ್ಲಿ ಇಟ್ಕೊಂಡು ಕೂಗಿಸ್ಕೊಂಡು ತಗೊಂಡ್ರೆ ಈ ರೀತಿ ಅಲ್ಲಿ ಒಳಗಡೆ ಸ್ಮ್ಯಾಶ್ ಆಗಿರುತ್ತೆ. ಮತ್ತೊಂದು ಸಲ ಸ್ಪೂನಲ್ಲಿ ನೀವು ಸ್ಮ್ಯಾಶ್ ಮಾಡಿಕೊಂಡು ಈ ರೀತಿ ಹಪ್ಪಳ ಮಾಡೋ ಪ್ರೆಸ್ಸಲ್ಲಿ ಕವರ್ ಇಟ್ಕೊಂಡು ಕವರ್ಗೆ ಎಣ್ಣೆ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಒಂದು 2 ದಿನ ಬಿಸಿಲಿಗೆ ಒಣಗಿಸ್ಕೊಳ್ಬೇಕು. ಬಿಸಿಲಿಗೆ ಒಣಗಿಸಿರೋಂತಹ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಈ ರೀತಿ ಚೆನ್ನಾಗಿ ಬಿಸಿಲಲ್ಲಿ ಒಂದು 2 ದಿನ ಒಣಗಿಸ್ಕೊಂಡ್ರೆ ಈ ರೀತಿ ಗರ್ಗರಿ ಆಗಿರೋಂತಹ ಹಪ್ಪಳ ರೆಡಿ ಆಗುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ಹಪ್ಪಳನ ಫ್ರೈ ಮಾಡಿಕೊಂಡ್ರೆ ಬಾಯಲ್ಲಿ ಇಟ್ಟರೆ ಸಾಕು ಹಾಗೆ ಕರ್ಗೋಗುತ್ತೆ. ಊಟದ ಜೊತೆ, ತಿಂಡಿ ಜೊತೆ, ಸ್ನ್ಯಾಕ್ಸ್ ಟೈಮಲ್ಲೂ ಸಹ ಈ ಹಪ್ಪಳ ಮಾಡ್ಕೊಳ್ಬೋದು. ಈಗ ತುಂಬ ಬಿಸಿಲಿರೋದ್ರಿಂದ ಹಪ್ಪಳ ಮಾಡೋಕ್ಕೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ತುಂಬ ವೆರೈಟಿ ಹಪ್ಪಳನ ಮಾಡಿಕೊಂಡು ಸ್ಟಾಕ್ ಇಟ್ಕೊಂಡ್ರೆ ಚಳಿಗಾಲದಲ್ಲೂ ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.